ಸೊ ಅದಕ್ಕೋಸ್ಕರ ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಮಾಡೋಣ, ನಾನು ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಮ್ಮ ಕೋಡಮ್ನವರು ಹೇಗೆ ಸಪೋರ್ಟ್ ಮಾಡ್ತಾರೆ ಕೇಳೋಣ ಗೈಸ್. ಕೋಳಿ ಎತ್ಕೊಬಂದವ್ರೆ, ಇದನ್ನು ತೂಕ ಆಗಬೇಕಂತೆ. ಸೊ ಅದಕ್ಕೆ ಕೊಡಮ್ಮ ಏನಾದರೂ ಹೇಳಂಗಿದ್ರೆ ಏನು ಹೇಳ್ತೀಯಾ? ಹೇಳ್ಕೊಡಮ್ಮ. ನಮ್ಮ ದೊಡ್ಡ ಮಗುಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಗೊತ್ತೇಳು, ನಿಂಗೆ ಎಲ್ಲ ಗೊತ್ತು. ಮೊನ್ನೆ ಏನು ಹೇಳಿದ್ ನೀನು? ಮೊನ್ನೆ ಏನು ಹೇಳ್ದೆ ಹೇಳು? ಲೈಕ್ ಮಾಡಿ, ನಮ್ಮ ದೊಡ್ಡ ಮಗುಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವಳನ್ನ ಸಪೋರ್ಟ್ ಮಾಡಿ ಅಂತೇಳು. ನೀನಲ್ಲ, ನಮ್ಮ ಇವ್ರಿಗೆ ಹೇಳು. ನೀ ಇವಾಗ ಹೇಳಿದ್ರೇ ನಾನು ತೂಕ ಹಾಕೋದಿಲ್ಲ ಅಂದರೆ ಹಾಕಲ್ಲ ಹೋಗು. ಇಲ್ಲ, ನಿಜ ಹಾಕಲ್ಲ. ಇವಾಗ ಹೇಳು. ಲೈಕ್ ಮಾಡಿ ಹೇಳು ನಮ್ಮ ದೊಡ್ಡ ಮಗುವಿಗೆ. ಇವಾಗ ಹೇಳ್ತೀಯ ಇಲ್ಲ? ಏನು ನಿನ್ ಕೇಳಕ್ಕೆ ಬರಲ್ಲ? ಬರ್ತೈತಿ ಹೇಳು. ನೋಡಿ ಗೈಸ್, ಹಿಂಗೆ 2 ಕೋಳಿಗಳು ಎತ್ಕೊಂಡವಳೆ. ಇವಾಗೇನು ಹೇಳ್ತೀಯ ಇಲ್ಲ? ಹೇಳ್ಕೊಡಮ್ಮ. ಇವಾಗ ಹೇಳು. ಇವಾಗ ಹೇಳ್ಕೊಡಮ್ಮ, ಹೇಳು. ನೋಡಿ ಗೈಸ್, ಹೇಳು ಅಂತಂದ್ರೆ ಹೇಳ್ದಿರ ಬಾ ಅಂತ. ನಾನು ಹೇಳ್ಕೊಡ್ತೀನಿ, ನೀನು ಹೇಳು. ನಾನು ಹೇಳ್ಕೊಡ್ತೀನಿ, ಹೇಳು. ನಾನು ಹೇಳ್ಕೊಡ್ತೀನಿ, ಹೇಳು. ಬರ್ತೈತಿ ಹೇಳ್ಕೊಡಮ್ಮ. ಬರುತ್ತೆ ಹೇಳು. ಇವಾಗ ನಿನ್ಗೇನು ತೂಕ ಆಗ್ಬೇಕು ಬೇಡ, ಅದಕ್ಕೆ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಗೈಸ್. ನಮ್ಮ ದೊಡ್ಡ ಮಗುಗೆ ಸಪೋರ್ಟ್ ಮಾಡಿ ಅಂತೇಳು. ಥ್ಯಾಂಕ್ ಯು ಗೈಸ್ ಅಂತೇಳು. ಸೊ ನನ್ನ ಯೂಟ್ಯೂಬ್ ಚಾನಲನ್ನ ಎಲ್ಲೂ ಮೆನ್ಷನೇ ಮಾಡಲಿಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಹೇಮಾ ಬಂಗಾರಿ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಾನು ಇನ್ಮೇಲೆಯಿಂದ ನನ್ನ ಮನೆಯಲ್ಲಿ ಏನೇನು ಮಾಡ್ತಾ ಇರ್ತೀನಿ, ನಮ್ಮ ವಿಲೇಜ್ ಅಲ್ಲಿ ಅಂದರೆ ನಮ್ಮ ಡೈಲಿ ಲೈಫ್ ಹೇಗಿರುತ್ತೆ ಅನ್ನೋದನ್ನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತೋರಿಸ್ತಾ ಇರ್ತೀನಿ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂಚೂರು ಸಪೋರ್ಟ್ ಮಾಡ್ತಾಯಿದ್ದೀವಿ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ಸಿಗವ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಏನೋ ಅಂತ ಹೇಳ್ಬಿಟ್ಟು.